ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ BCom ಫಸ್ಟ್ ಸೆಮ್ದು ಕ್ವಶನ್ ಪೇಪರ್ ಆ್ಯಸ್ ಪರ್ SCP ಪ್ರಕಾರ, ಇಂಗ್ಲೀಷ್ ಸಬ್ಜೆಕ್ಟ್ದು ಆ್ಯಸ್ ಪರ್ SCP ಪ್ರಕಾರ ಇರೋದೊಂದೇ ಕ್ವಶನ್ ಪೇಪರು. ಅದೇ ಕ್ವಶನ್ ಪೇಪರ್ನ ನಾವು ಇವಾಗ ನೋಡ್ತಿರೋದು. ಆ್ಯಂಡ್ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ 80 ಮಾರ್ಕ್ಸ್ಗೆ ನಿಮಗೆ ಟೋಟಲ್ ಇರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸು ಆ್ಯಂಡ್ ಇಂಟರ್ನಲ್ ಎಷ್ಟು ಆ್ಯಂಡ್ ರೈಟಿಂಗ್ ಎಷ್ಟು ಅಂತ ನಾನು ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದೆ. ನಿಮಗೆ ಸಬ್ಜೆಕ್ಟ್ ಪ್ಲಸ್ ಎಷ್ಟು ಮಾರ್ಕ್ಸ್ಗೆ ನೀವು ರೈಟಿಂಗು ಇಂಟರ್ನಲ್ಸು ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ ಆ್ಯಂಡ್ ಎಷ್ಟು ಮಾರ್ಕ್ಸು ಅನ್ನೋದು ಕೂಡ ಅದನ್ನು ಒಂದ್ಕಿತ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಓಕೆ, ಸೆಕ್ಷನ್ ಎ ಅಲ್ಲಿ ಬಂದುಬಿಟ್ಟು 5 ಅಂದರೆ 6 ಕೊಟ್ಟಿರ್ಬೋದು, 7 ಕೊಟ್ಟಿರ್ಬೋದು. ನೀವು 5 ಬರಿಬೇಕಾಗುತ್ತೆ. 2 ಮಾರ್ಕ್ಸ್. ಸೆವೆನ್ ಕೊಟ್ಟಿದ್ದಾರೆ. ನೀವು 5 ಆನ್ಸರ್ ಮಾಡಬೇಕು. ಸೊ ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು ಈ ಸಬ್ಜೆಕ್ಟೇ ಅಂತಲ್ಲ, ಫಸ್ಟ್ ಸೆಮ್ ಯಾವುದೇ ಸಬ್ಜೆಕ್ಟ್ ಆಗಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋ ಸೆಂಡ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಷ್ಟೇ. ಆ್ಯಂಡ್ ಸೆಕೆಂಡ್ ಮೇಯ್ನಲ್ಲಿ 4 ಬರೀಬೇಕು. ಅವರು 6 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಒಂದ್ಕಿತ ಚೆಕ್ಔಟ್ ಮಾಡಿ ಫಾಲೋ ಮಾಡಿ. ಅದರಿಂದ ಏನು ಅಡ್ವಾಂಟೇಜು ಅಂದರೆ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಬಂದಿಲ್ಲ, ಎಕ್ಸಾಮ್ ಟೈಮಲ್ಲಿ ನಾನು ಹಾಕೋ ಇಂಪಾರ್ಟೆಂಟ್ ಕ್ವಶನ್ ಆಗಲಿ ಯಾವುದೇ ವೀಡಿಯೋಸ್ ಆಗಲಿ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ. ಸೊ ನೀವು ಅದರಿಂದ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ರೀಚ್ ಆಗ್ಬೋದು. ಆ್ಯಂಡ್ 1 ಬರೀಬೇಕು. 3 ಕೊಟ್ಟಿರ್ತಾರೆ. ಇದು ಬಂದು 10 ಮಾರ್ಕ್ಸ್ ಕ್ವಶನ್. 2 ಪೇಜಸ್ ಇರಬೇಕಂತೆ ಅದು ಆನ್ಸರ್. ಓಕೆ, ನೆಕ್ಸ್ಟ್ ನಾವು ನೋಡ್ತಿದ್ದೀರಿ ಗ್ರಾಮರ್ 40 ಮಾರ್ಕ್ಸ್. ಅಂದರೆ ನಿಮಗೆ ಪೋಯಮ್ ಲೆಸನ್ 40 ಮಾರ್ಕ್ಸ್ ಆ್ಯಂಡ್ ಗ್ರಾಮರ್ 40 ಮಾರ್ಕ್ಸ್ ಇರುತ್ತೆ. ಇಲ್ಲಿ 3 ಬರೀಬೇಕು. ನಾನು ಕೊಡೋ ನೋಟ್ಸಲ್ಲಿ ಕ್ವಶನ್ ಆನ್ಸರ್ಸ್, ಗ್ರಾಮರ್ ಆಲ್ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ 3 ಬರೀಬೇಕು. 4 ಕೊಟ್ಟಿದ್ದಾರೆ, 1 ಮಾರ್ಕ್ಸ್. ಆ್ಯಂಡ್ ಇದರಲ್ಲಿ 2 ಬರೀಬೇಕು, 2 ಮಾರ್ಕ್ಸ್. ಇದೊಂದು ಕ್ವಶನ್ ಆ್ಯಂಡ್ ಇವೆರಡು ಕ್ವಶನ್. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಇಲ್ಲ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಿ ಅಲ್ಲಿ ಬಂದುಬಿಟ್ಟು 6 ಮಾರ್ಕ್ಸ್ ಕ್ವಶನ್ 6 ಕ್ವಶನ್ಸ್ ಕೇಳಿರ್ತಾರೆ. 1 ಮಾರ್ಕ್ಸ್, ನೋ ಚಾಯ್ಸ್. ಸೆಕ್ಷನ್ ಡಿ ಅಲ್ಲಿ 1 ಕ್ವಶನ್ ಕೇಳಿರ್ತಾರೆ, 2 ಮಾರ್ಕ್ಸ್. ಆ್ಯಂಡ್ ಇದು ಬಂದು 2 ಮಾರ್ಕ್ಸ್ ಆದರೆ ಇದು ಸಹ ಇದರಲ್ಲಿ ಸೆಕ್ಷನ್ ಡಿ ಯಲ್ಲೇ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಅದು ಬಂದು 5 ಕ್ವಶನ್ಸ್ ಕೇಳಿರ್ತಾರೆ, 5 ಮಾರ್ಕ್ಸ್. ಇದು ಬಂದು ಪ್ಯಾಸೇಜ್ ಥರ ಓದಿ ಆನ್ಸರ್ ಮಾಡಬೇಕು. ಇಲ್ಲಿದ್ದಾವೆ ಕ್ವಶನ್ಸ್. ಆ್ಯಂಡ್ ಈ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ಇದು. ಆ್ಯಂಡ್ ಎಫ್ ಅಲ್ಲಿ 4 ಕ್ವಶನ್ಸ್ ಕೇಳಿರ್ತಾರೆ, 1 ಮಾರ್ಕ್ಸ್. ಅದರಲ್ಲಿ ಸೆಕೆಂಡ್ 1, 2 ಅದರಲ್ಲೂ 2 ಕ್ವಶನ್ಸ್ ಕೇಳಿರ್ತಾರೆ, ಅದಕ್ಕೂ ಆನ್ಸರ್ ಮಾಡಬೇಕು, 1 ಮಾರ್ಕ್ಸ್. ನೆಕ್ಸ್ಟು ಎ ಬಿ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ 1ಅಲ್ಲಿ, ಅದು ಕೂಡ ಅಂದರೆ ಟೋಟಲ್ ಸೆಕೆಂಡ್ 4 ಮಾರ್ಕ್ಸ್. ಆ್ಯಂಡ್ 1, 2 ಆಯ್ತಲ್ಲ ಎಫ್ ಅಲ್ಲಿ, ಇದು 3. ಇದರಲ್ಲಿ ಕೂಡ ಎ ಬಿ ಕೊಟ್ಟಿದ್ದಾರೆ, ಅದರಲ್ಲೂ ಸಹ 2 ಮಾರ್ಕ್ಸ್. ಆ್ಯಂಡ್ 4th ಅಂದರೆ ಎಫ್ ಅಲ್ಲೇ 4th ಕ್ವಶನ್, ಅದರಲ್ಲೂ ಎ ಬಿ ಕೊಟ್ಟಿದ್ದಾರೆ, ಅದು 2 ಮಾರ್ಕ್ಸ್. ಆ್ಯಂಡ್ ನಿಮಗೇನಾದರೂ ಡೌಟ್ಸ್ ಇದ್ದರೆ, ನೋಟ್ಸ್ ಬೇಕು ಇದೊಂದೇ ಸಬ್ಜೆಕ್ಟಲ್ಲಿ, ಯಾವುದೇ ಸಬ್ಜೆಕ್ಟ್ ಆಗಲಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆವಾಗ ಹೇಳ್ದಂಗೆ ವಾಟ್ಸಪ್ ನಂಬರ್ ಇದ್ದರೆ ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಆ್ಯಂಡ್ ಪ್ಲೀಸ್ ನೋಟ್ಸ್ ಬೇಕಾಗಿರೋರು ಅವ್ರ ಸಿಲಬಸ್ನ ಕಳಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸೆಂಡ್ ಮಾಡೋಕ್ಕೆ ನೋಟ್ಸು.
ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ಇದೇ ಥರ ಎಲ್ಲ ಸಬ್ಜೆಕ್ಟ್ದು ವೀಡಿಯೋಸ್ ಮಾಡಾಕಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದ್ಕಿತ ಚೆಕ್ಔಟ್ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.